ವಾರಾಂತ್ಯದ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಡೇವಿಲ್ ಮೂವಿಗೆ ವಿಶ್ ಮಾಡಿರುವಂತಹ ವಿಷಯದ ಬಗ್ಗೆ ಮತ್ತು ಕಿಚ್ಚ ಸುದೀಪ್ ಅವರು ಈ ಒಂದು ವಿಷಯವನ್ನು ಹೇಳುವಂತಹ ಸಮಯದಲ್ಲಿ ದರ್ಶನ್ ತೂಗುದೀಪ ಅವರ ಹೆಸರನ್ನು ಕೂಡ ತಗೊಂಡಿರುವಂತಹ ವಿಷಯದ ಬಗ್ಗೆ ಈಗಾಗಲೇ ನಾನು ನಿಮಗೆ ಮೆನ್ಷನ್ ಕೂಡ ಮಾಡಿದ್ದೆ. ಬಟ್ ಅದರಲ್ಲಿ ನೀವು ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ, ಆ ರೀತಿಯಾಗಿ ಎಪಿಸೋಡಲ್ಲಿ ಬರಲೇ ಇಲ್ಲ, ನೀವು ಹೇಳಿರೋದು ಫೇಕ್ ನ್ಯೂಸ್ ಅಂತ ಹೇಳಿ. ಇದ್ರ ಜೊತೆಗೆ ತುಂಬಾ ಜನ ಕೇಳ್ತಾ ಇದ್ರಿ, ನೀವು ಈ ರೀತಿಯಾಗಿ ಫೇಕ್ ನ್ಯೂಸ್ ಕೇವಲ ವ್ಯೂಸ್ಗೋಸ್ಕರ ಕೊಡ್ತಾ ಇದ್ದೀರಾ, ಹಾಗೆ ಹಿಂಗೆ ಇದ್ಯಾಕೆ ಈ ರೀತಿಯಾಗಿ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಹೇಳಿ. ಸೊ ಇದಕ್ಕೆಲ್ಲ ಉತ್ತರ ಆಗಿನ ಒಂದು ಓಪನ್ ಚಾಲೆಂಜ್ ಬೇಕಿದ್ರೆ ನೀವು ಅದೇ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಕಿಚ್ಚ ಸುದೀಪ್ ಅವರು ಅಂದ್ರೆ ಶನಿವಾರದ ಎಪಿಸೋಡ್ ಮತ್ತು ರವಿವಾರದ ಎಪಿಸೋಡ್ ಶೂಟಿಂಗ್ ಆಗಿದ್ದು ಶನಿವಾರದ ದಿನದಂದೇ. ಸೊ ಆ ದಿನದಂದು ಸಂಡೇ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ಶೂಟಿಂಗ್ ಏನಾಗ್ತಾ ಇತ್ತು. ಸೊ ಅದರಲ್ಲಿ ಡೆವಿಲ್ ಮೂವಿಗೆ ಕಿಚ್ಚ ಸುದೀಪ್ ಅವರು ವಿಶ್ ಮಾಡಿರೋದು 100% ನಿಜ, 100% ಸತ್ಯ ಕೂಡ ಹೌದು. ಹಾಗೇನೆ ಗಿಲ್ಲಿ ಅವರಿಗೆ ವಿಶ್ ಮಾಡಿರೋದು ಕೂಡ ನಿಜಾನೇ. ಬಟ್ ಈ ಒಂದು ವಿಷಯವನ್ನ ಎಪಿಸೋಡಲ್ಲಿ ತೋರಿಸಿಲ್ಲ. ಹಾಗಂತ ನಾನು ಹೇಳಿದ್ದನ್ನೆಲ್ಲ ನೀವು ನಂಬಲೇಬೇಕು ಅಂತ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಹೇಳಬಹುದು, ನೀವು ಆಲ್ರೆಡಿ ರಕ್ಷಿತಾ ಕ್ಲಾಸ್ ತಗೊಳ್ತೀನಿ ಅಂತ ಕೂಡ ಹೇಳಿದ್ರಿ, ಬಟ್ ಅದನ್ನ ಕೂಡ ಎಪಿಸೋಡಲ್ಲಿ ತೋರಿಸಿಲ್ಲ ಅಂತ ಹೇಳಿ. ನಿಜಾನೇ, ಇಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಕ್ಲಾಸ್ ತಗೊಂಡಿದ್ದು ಕೂಡ ನಿಜ. ಬಟ್ ಅದನ್ನ ಪೂರ್ತಿಯಾಗಿ ತೋರಿಸೇ ಇಲ್ಲ. ರಕ್ಷಿತಾ ಅವರ ಮುಖದಲ್ಲಿ ಆದಂತಹ ಎಕ್ಸ್ಪ್ರೆಷನ್ ಹಾಗೇನೆ ಅವರು ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗಿದ್ರಲ್ವಾ, ಅದರಲ್ಲೇನೆ ನಿಮ್ಗೆ ಅರ್ಥ ಆಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದನ್ನ ಎಪಿಸೋಡ್ ತೋರಿಸಿಲ್ಲ ಅಲ್ವಾ, ಸೊ ಹೀಗಾಗಿ ನಿಮ್ಗೆ ಅದು ನಂಬಿಕೆ ಬರೋದು ಸ್ವಲ್ಪ ಕಷ್ಟನೇ. ಬಟ್ ನಿಮ್ಗೆ ಇದಕ್ಕೆಲ್ಲ ಯಾವಾಗ ಉತ್ತರ ಸಿಗುತ್ತೆ, ನಾನು ಓಪನ್ ಚಾಲೆಂಜ್ ಅಂತ ಏನು ಹೇಳಿದೆ, ಸೊ ಆ ಒಂದು ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಗಿಲ್ಲಿ ನಟ ಇವರು ಹೊರಗಡೆ ಬಂದ ಮೇಲೆ ಇಂಟರ್ವ್ಯೂ ಅಂತೂ 100% ತಗೊಳ್ತಾರೆ. ಇವರು ಟ್ರೋಫಿನ ವಿನ್ ಆಗಿ ಬರ್ತಾರೋ ಅಥವಾ ಹೇಗೆ ಬರ್ತಾರೋ ಅದು ಗೊತ್ತಿಲ್ಲ. ಆಲ್ಮೋಸ್ಟ್ ಟ್ರೋಫಿ ವಿನ್ ಆಗಿನೇ ಬರಬಹುದು. ಸೊ ಟ್ರೋಫಿ ವಿನ್ ಆಗಿ ಹೊರಗಡೆ ಬಂದ ನಂತರ ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಇಂಟರ್ವ್ಯೂ ತಗೊಳ್ತಾರಲ್ವಾ, ಆ ಸಮಯದಲ್ಲಿ 100% ಈ ಕ್ವಶನ್ ಬಂದೇ ಬರುತ್ತೆ. ಕಿಚ್ಚ ಸುದೀಪ್ ಅವರು ಡೆವಿಲ್ ಮೂವಿಗೆ ವಿಶ್ ಮಾಡಿದ್ರಾ, ನಿಮ್ಗೂ ಕೂಡ ವಿಶ್ ಮಾಡಿದ್ರಾ ಅಂತ ಹೇಳಿ. ಸೊ ಆವಾಗ ಗಿಲ್ಲಿ ನಟ ಅವರು ಏನು ಉತ್ತರ ಕೊಡ್ತಾರೆ, ಸೊ ಅದನ್ನ ನೀವು ನೋಡಿ ಆಮೇಲೆ ನಿಮ್ಗೆ ನೀವೇನು ಕಮೆಂಟ್ ಮಾಡಿದಿರಾ ಅದು ನಿಮ್ಗೆ ಅರ್ಥ ಆಗುತ್ತೆ, ಅದು ನಿಜನಾ ಸುಳ್ಳ ಅಂತ ಹೇಳಿ. ಹಾಗೇನೆ ನಾನು ಅಪ್ಡೇಟ್ ಕೊಟ್ಟಿದ್ನಲ್ವ, ಅದು ನಿಜನಾ ಸುಳ್ಳ ಅನ್ನೋದು ನಿಮ್ಗೆ ಅವಾಗ್ಲೇನೆ ಗೊತ್ತಾಗೋದು. ಅಲ್ಲೇ ತನಕ ಬೇರೆ ಯಾವುದೇ ರೀತಿಯಾಗಿ ಚಾನ್ಸಸ್ ಇಲ್ಲ. ಯಾಕಂತಂದ್ರೆ ಕಳೆದ ವಾರದಲ್ಲೂ ಕೂಡ ಅಷ್ಟೇ ಕೆಲವೊಂದಿಷ್ಟು ವಿಷಯಗಳಾಗಿದ್ವು ಎಪಿಸೋಡಲ್ಲಿ ಅಂತ ಹೇಳಿದ್ದೆ. ಹಾಗೇನೆ ಅದು ಎಪಿಸೋಡಲ್ಲಿ ತೋರಿಸಿರ್ಲಿಲ್ಲ. ಬಟ್ ಲೈವ್ ಅಲ್ಲೂ ಕೂಡ ಅದು ಮಾತಾಡೋದನ್ನು ಕೂಡ ಸಾಕಷ್ಟು ಎಲ್ಲೂ ಕೂಡ ಗೊತ್ತಾಗದ ರೀತಿಯಲ್ಲಿ ಅವಾಯ್ಡ್ ಮಾಡಿದ್ದಾರೆ. ಸೊ ಇದನ್ನು ಕೂಡ ಆಲ್ಮೋಸ್ಟ್ ಹಂಗೇನೆ ಮಾಡ್ತಾರೆ. ಬಟ್ ಯಾವಾಗ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಥವಾ ಬೇರೊಂದು ಸ್ಪರ್ಧೆ ಯಾವಾಗ ಹೊರಗಡೆ ಬರ್ತಾರೆ, ಇಲ್ಲಿ ಪತ್ರಕರ್ತರಾಗಿರ್ಬಹುದು ಅಥವಾ ಯಾವುದೇ ಒಂದು ಯೂಟ್ಯೂಬ್ ವಾಹಿನಿಯವರಾಗಿರಬಹುದು, ಗಿಲ್ಲಿ ಅವರಿಗೆ ಪ್ರಶ್ನೆ ಮಾಡಿದಾಗ ಅವಾಗ ಅವರು ಉತ್ತರವನ್ನು ಕೊಡ್ತಾರಲ್ವಾ, ವಿಶ್ ಮಾಡಿದ್ರಾ ಇಲ್ವಾ, ಕಿಚ್ಚ ಸುದೀಪ್ ಅವ್ರು ಏನು ಹೇಳಿದ್ರು ಅಂತ ಹೇಳಿ. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ, ಹೌದು ಇವ್ರು ಅಪ್ಡೇಟ್ ಕೊಟ್ಟಿದ್ದು ಸರಿಯಾಗಿನೇ ಇತ್ತು, ಮಾಸ್ಕ್ ಮ್ಯಾನ್ ರಿವ್ಯೂ ಅಲ್ಲಿ ಏನು ಹೇಳಿದ್ರು ಅದು ಸರಿಯಾಗಿನೇ ಇತ್ತು ಅನ್ನೋದು ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಅಲ್ಲೇ ತನಕ ವೇಟ್ ಮಾಡಲೇಬೇಕು. ಸೊ ಇದೊಂದು ರೀತಿಯಾಗಿ ಓಪನ್ ಚಾಲೆಂಜ್, ನೀವು ಬೇಕಿದ್ರೆ ವೇಟ್ ಮಾಡಿ ನೋಡಿ. ಸೊ ಅಲ್ಲೇನಾದ್ರೂ ನಾ ಹೇಳಿದ ಅಪ್ಡೇಟ್ ಸುಳ್ಳು ಅನ್ನೋದಾಗಿದ್ರೆ, ಡೆವಿಲ್ ಮೂವಿಗೆ ಕಿಚ್ಚ ಸುದೀಪ್ ಅವರು ವಿಶ್ ಮಾಡೇ ಇಲ್ಲ ಅಂತ ಗಿಲ್ಲಿ ಅವ್ರು ಹೇಳೋದಾಗಿದ್ರೆ, ನಂತರ ನೀವು ನನ್ನ ಎಲ್ಲ ವಿಡಿಯೋಸ್ಗಳ ಕಾಮೆಂಟ್ ಬಾಕ್ಸಲ್ಲೂ ಕೂಡ ಏನು ಬೇಕಿದೋ ಆ ರೀತಿಯಾಗಿ ಬಂದು ಕಮೆಂಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆವಾಗ ಅರ್ಥ ಆಗುತ್ತೆ, ಹೌದು ನಾವು ಸುಮ್ಮನೆ ಈ ರೀತಿಯಾಗೆಲ್ಲ ಹೇಳಿದ್ವಿ ಬಟ್ ಎಪಿಸೋಡಲ್ಲಿ ತೋರಿಸಿಲ್ಲ ಅಂತ ಹೇಳಿ. ನೀವು 100% ಚಾಲೆಂಜ್ ಇದು ಆಯ್ತಾ, 100% ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಕಿಚ್ಚ ಸುದೀಪ್ ಅವರು ವಿಶ್ ಮಾಡಿದ್ದಾರೆ ಬಟ್ ಅದನ್ನ ಎಪಿಸೋಡಲ್ಲಿ ತೋರಿಸಿಲ್ಲ. ಇದಕ್ಕೆ ನಿಮ್ಗೆ ಉತ್ತರ ನಾನು ಇವಾಗ ಎಷ್ಟೇ ಹೇಳಿದ್ರು ಕೂಡ ಕೆಲವ್ರು ನಂಬಬಹುದು, ಕೆಲವ್ರು ನಂಬದೇ ಇರಬಹುದು. ಬಟ್ ಗಿಲ್ಲಿ ಅವರು ಯಾವಾಗ ಹೊರಗಡೆ ಬರ್ತಾರೋ ಆವಾಗ ನಿಮ್ಗೆ ಅರ್ಥ ಆಗೇ ಆಗುತ್ತೆ, ಹೌದು ಕಿಚ್ಚ ಸುದೀಪ್ ಅವರು ವಿಶ್ ಮಾಡಿದ್ರು ಮತ್ತೆ ಸಾಕಷ್ಟು ವಿಷಯಗಳನ್ನ ಅಲ್ಲಿ ಕಟ್ ಕೂಡ ಮಾಡಲಾಗಿದೆ, ಎಪಿಸೋಡಲ್ಲಿ ತೋರಿಸಿಲ್ಲ ಅನ್ನೋದು ಅವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಒಂದು ವಿಷಯದ ಬಗ್ಗೆ ತುಂಬಾ ಕಾಮೆಂಟ್ಸ್ಗಳು ಓಡಾಡ್ತಾ ಇದ್ವು. ಸೊ ಹೀಗಾಗಿನೇ ಡೈರೆಕ್ಟ್ ಆಗಿ ನಿಮಗೆ ಉತ್ತರವನ್ನು ಕೊಟ್ಟು, ಹಾಗೇನೆ ಇದೊಂದು ರೀತಿಯಾಗಿ ನಾನು ನಿಮ್ಗೆ ಹೇಳಿದ್ನಲ್ವ 100% ಅಂತ ಗ್ಯಾರಂಟಿ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ನಾನು ಬೇರೆ ಅಪ್ಡೇಟ್ ಅನ್ನು ಕೊಡುವಾಗ ಏನಾದರೂ ಸಣ್ಣ ಪುಟ್ಟ ಡೌಟ್ ಇದ್ರೆ ಒಂದು 95% ಅಥವಾ 99% ಈ ರೀತಿಯಾಗಿ ಹೇಳ್ತೀನಿ. ಬಟ್ 100% ಅಂತ ಗ್ಯಾರಂಟಿ ಕೊಟ್ಟು ಹೇಳ್ತಾ ಇರೋದ್ರಿಂದ ನಂಬಿಕೆ ಇಟ್ಟು ಒಂದ್ಸಲ ವೇಟ್ ಮಾಡಿ ನೋಡಿ, ಗಿಲ್ಲಿ ಹೊರಗಡೆ ಬರೋ ತನಕ ವೇಟ್ ಮಾಡಿ ನೋಡಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಸಾಕಷ್ಟೇ ಅಂತ ಅಂದ್ಕೊಂಡಿದ್ದೀನಿ, ಜಾಸ್ತಿ ಮತ್ತೆ ಅದನ್ನೇ ಹೇಳ್ದು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಗಿಲ್ಲಿ ಯಾವಾಗ ಹೊರಗಡೆ ಬರ್ತಾರೋ ನಿಮ್ಗೆ ಅವಾಗ ಉತ್ತರ ಸಿಗುತ್ತೆ. ಸ್ಟಿಲ್ ನಿಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಷ್ಟ, ಮತ್ತೇನು ಜಾಸ್ತಿ ಹೇಳೋದೇನಿಲ್ಲ. ಸೊ ಈ ಒಂದು ವಿಷಯ ನಿಮಗೆ ತಲುಪಿಸಬೇಕಾಗಿತ್ತು. ಸೊ ಹೀಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಹಾಗೆಯೇ ಯಾರೆಲ್ಲ ನಾನು ಕೊಟ್ಟಿರುವಂತಹ ಅಪ್ಡೇಟನ್ನು ನಂಬಿ ವೇಟ್ ಮಾಡ್ತಾ ಇದ್ದೀರೋ ನಿಮಗೂ ಕೂಡ ಡಬಲ್ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಂಬಿಕೆ ಇಟ್ಟಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.